ಈಗ ಒಂದು ಇದೆ, ನಮ್ಮೆಲ್ಲರ ಸಹೋದರ ನಾಳೆಯಿಂದ SLC ಎಕ್ಸಾಮ್ ಪಾಸ್ ಆಗ್ತದೆ. ಎಲ್ಲ ವಿದ್ಯಾರ್ಥಿನಿಗೆ ನಾವು ಸದಾ ಪರವಾಗಿ ಬಹುಶಃ ಅವರಿಗೆ ಆತ್ಮವಿಶ್ವಾಸದಿಂದ, ಧೈರ್ಯದಿಂದ, ನೆಮ್ಮದಿಯಿಂದ ಎಕ್ಸಾಮ್ ಬರೆದು ಅತ್ಯಂತ ಯಶಸ್ವಿಯಾಗಿ ಶುಭಾಶಯ ಸಲ್ಲಿಸ್ತೇವೆ. ಎಜುಕೇಶನ್ ಮಿನಿಸ್ಟರ್ ಮಾನ್ಯ ಸಭಾಧ್ಯಕ್ಷ, ಬಹಳ ಧನ್ಯವಾದಗಳು. ಹೋದ್ಸತಿ ತಾವು ತಮ್ಮ ಪೀಠದಿಂದ ಅವರಿಗೆ ಶುಭಾಶಯಗಳನ್ನು ಕೋರಿದ್ರಿ. ಅದೇ ರೀತಿ ವಿರೋಧ ಪಕ್ಷದ ನಾಯಕರು ಬೇರೆಯವರು ಕೂಡ ಮಾಡಿದ್ರು. ಮತ್ತೆ ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಶುಭಾಶಯಗಳನ್ನು ಹೇಳಿದ್ರು. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೆ ಸೆಕೆಂಡ್ ಇಯರ್ PUC ಎಕ್ಸಾಮ್ ಮುಗೀತು. ಫೆಬ್ರವರಿ 28 ಇಂದ ಇವತ್ತವರೆಗೂ ಎಲ್ಲೂ ಯಾವುದೇ ಥರದ ತೊಂದರೆ ಆಗಲಿಲ್ಲ. ನಾಳೆಯಿಂದ ಏಪ್ರಿಲ್ 2ನೇ ತಾರೀಕುವರೆಗೂ 10ನೇ ಕ್ಲಾಸ್ ಎಕ್ಸಾಮ್ ನಡೀತಾ ಇದೆ. ನಾನು ಅವರಿಗೆ ಈ ಸದನದಿಂದ ಎಲ್ಲರ ಒಂದು ಸಹಕಾರ, ಆಶೀರ್ವಾದ ಅವ್ರಿಗಿರಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಅವರು ಕೂಡ ಮಕ್ಕಳಿಗೆ ಧೈರ್ಯವಾಗಿ, ಯಾಕೆಂದ್ರೆ ಈಗ ನಾವು 2ನೇ ಎಕ್ಸಾಮು 3ನೇ ಎಕ್ಸಾಮು ಎಲ್ಲ ಮಾಡಿರೋದ್ರಿಂದ ಅಲ್ಲಿ ಫೀಸು ಕೂಡ ನಾವು ಕಲೆಕ್ಟ್ ಮಾಡ್ತಾ ಇಲ್ಲ. ಯಾರು ಪಾಸ್ ಆಗದೆ ಇರೋರು, ಯಾರು ಪಾಸ್ ಆಗಿ ಅವರಿಗೆ ಹೆಚ್ಚು ಅಂಕಗಳನ್ನು ತಗೊಳ್ಬೇಕು ಅಂತ ಹೇಳಿ ಆಸೆ ಇರುತ್ತೆ, ಅವ್ರಿಗೂ ಕೂಡ ಸಾಕಷ್ಟು 2ನೇ ಎಕ್ಸಾಮು 3ನೇ ಎಕ್ಸಾಮ್ ಅವಕಾಶವನ್ನು ಕೊಟ್ಟು ಸಾಕಷ್ಟು ಜನರು 625ಕ್ಕೆ 625 ತಗೊಳ್ಳೋದು ಮತ್ತೆ ಹೈಯರ್ ಮಾರ್ಕ್ಸ್ ತಗೊಳ್ಳೋದು ಅದೆಲ್ಲ ಮಾಡಿದ್ದಾರೆ. ನಾವು ಈ ವರ್ಷ ಹೈಯೆಸ್ಟ್ ಅತಿಥಿ ಶಿಕ್ಷಕರನ್ನ ಜೂನ್ 1ನೇ ತಗೊಂಡು, ಯಾವಾಗಲೂ ಕಂತಲ್ಲಿ ತಗೊಳ್ತಾ ಇದ್ವಿ. ಆದರೆ ಈ ಸತಿ ಜೂನ್ 1ನೇ ತಾರೀಕಿಂದನೇ ತಗೊಂಡು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಪತ್ರಿಕೆಗಳನ್ನು, ಅಂದ್ರೆ ಮಾದರಿ ಕ್ವೆಶ್ಚನ್ ಪೇಪರ್ಸು, ಅವ್ರಿಗೆ ಟ್ರೈನಿಂಗು, ಅವ್ರಿಗೆ ಯಾವುದೇ ತರದ ಒತ್ತಡ ಇರಬಾರ್ದು. ಯಾಕೆಂದ್ರೆ ತಮಗೆಲ್ಲ ಗೊತ್ತಿದೆ, ತುಂಬಾ ಒತ್ತಡದಲ್ಲಿ ಇರ್ತಿದ್ರು ಮಕ್ಕಳು. ಆದರೆ ಇವತ್ತು 2ನೇ ಎಕ್ಸಾಮು ಇದೆಲ್ಲ ಅವಕಾಶಗಳನ್ನು ಕೊಟ್ಟಿರೋದ್ರಿಂದ ಅವರು ಬಹಳ ಧೈರ್ಯವಾಗಿ ಏನು ನಮ್ಮ ಪರೀಕ್ಷೆಗೆ ಹೋಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ. ಮತ್ತು ಇಲ್ಲಿರ್ತಕ್ಕಂಥ ಸದಸ್ಯರು ಕೂಡ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದ, ಸಹಕಾರ, ಅವರಿಗೆ ಬೆಸ್ಟ್ ವಿಶಸ್, ವಿರೋಧ ಪಕ್ಷದ ನಾಯಕರು ಕೂಡ ತಾವೆಲ್ಲರೂ ಮಾಡಬೇಕು ಅಂತ ಹೇಳಿ ಈ ಸದನದಿಂದ ತಮಗೆ ನಾನು ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಅವಕಾಶಕ್ಕೆ ಮಧ್ಯದಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಕಿವಿ ತೆಗೆಯ ಮುನಿರತ್ನ, ಮಧ್ಯಾಹ್ನ ಮೇಲೆ ಮಾತಾಡೋದು ನೀನು ಈಗಲಲ್ಲ. ನಮ್ಮ ಶಿಕ್ಷಣ ಸಚಿವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ನಾಳೆಯಿಂದ SSLC ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನಾಳೆಯಿಂದ ಪ್ರಾರಂಭ ಆಗಿ ಏಪ್ರಿಲ್ 2ವರೆಗೂ ನಡೀತಾ ಇದೆ. ನಮ್ಮ ಸರ್ಕಾರ ಬಹಳ ಸುಧಾರಣೆಗಳನ್ನು ತಂದಿದೆ. ಈಗ 3 ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ, 1, 2, 3. ಯಾರು ಕೂಡ ಅಧೈರ್ಯ ಪಡಬೇಕಾದಂತ ಅಗತ್ಯ ಇಲ್ಲ. ಯಾಕಂತಂದ್ರೆ ಒಂದು ವೇಳೆ ಕಮ್ಮಿ ಮಾರ್ಕ್ಸ್ ಬಂದರೂ ಕೂಡ, ಅಥವಾ ವಿಫಲರಾದರೂ ಕೂಡ, ಫೇಲ್ ಆದರೂ ಕೂಡ ಮತ್ತೆ ಕೂತ್ಕೋಬಹುದು ಪರೀಕ್ಷೆಗೆ. 2 ಪರೀಕ್ಷೆ, 3ನೇ ಪರೀಕ್ಷೆ, 3 ಪರೀಕ್ಷೆಗಳು ಇರೋದ್ರಿಂದ ಯಾರು ಆತಂಕ ಪಡಬೇಕಾಗಿಲ್ಲ, ಅಧೈರ್ಯ ಪಡಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಸುಮಾರು 8,65,988 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕೂರ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಶುಭವಾಗಲಿ ಅಂತೇಳಿ ಸರ್ಕಾರದ ವತಿಯಿಂದ ಹೆಚ್ಚು ಜನ ಪಾಸ್ ಆಗಲಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತೇಳಿ ಹಾರೈಸ್ತೇನೆ. ಅವ್ರಿಗೆಲ್ಲರಿಗೂ ಕೂಡ ಬೆಸ್ಟ್ ವಿಶಸ್, ಸರ್ಕಾರದ ವತಿಯಿಂದ ಬೆಸ್ಟ್ ವಿಶಸ್ನ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲಿಯಪ್ಪ ಇದು ಮುಗಿಲಿ? ಸನ್ಮಾನ್ಯ ಅಧ್ಯಕ್ಷರೇ, ಹೇಳ್ತೀನಿ ಕೂತ್ಕೊಳ್ಳಪ್ಪ. ಯಾವ ಸಬ್ಜೆಕ್ಟ್ಗೆ ಯಾವುದೋ ಮಾತಾಡ್ತಿಲ್ಲ, ಯಾವುದೋ ಸಬ್ಜೆಕ್ಟ್ಗೆ ಯಾವುದೋ ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನಮ್ಮ ಶಿಕ್ಷಣ ಸಚಿವರು ಸಭೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗೂ ಕೂಡ
ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಕೋರಿದ್ದಾರೆ. ನಾನು ಕೂಡ, ಯಾಕಂದ್ರೆ ನಾನು ಕೂಡ ಅಲ್ಲಿಂದಾನೇ ಬಂದಿರೋದು ಮುಂದಕ್ಕೆ ಆಚೆ. ಮುಖ್ಯಮಂತ್ರಿಗಳೇನೋ 5ನೇ ಕ್ಲಾಸಿಗೆ ಡೈರೆಕ್ಟ್ ಆಗಿ ಹೊರಟೋಟ್ರು, ನಾವೆಲ್ಲ 1ನೇ ಕ್ಲಾಸಿಂದಾನೇ ಬಂದಿದ್ದೀರಿ ನಾವೆಲ್ಲ. ಇದೇನೋ ಒಂದು ಘಟ್ಟ ಇದು. ಈ ಎಲ್ಲಾ ವಿದ್ಯಾರ್ಥಿಗಳ ಜೀವನದಲ್ಲಿ SLC ಅನ್ನೋದು ಒಂದು ಲ್ಯಾಂಡ್ ಮಾರ್ಕ್. ಬೇರೆ ಎಲ್ಲ ಆಮೇಲೆ PUC ಇರ್ಬೋದು, ಗ್ರಾಜ್ಯುಯೇಷನ್ ಆಮೇಲೆ ಅದು. ಆದ್ರೆ ಅದೊಂದು ಘಟ್ಟ, ಅದರಲ್ಲಿ ಬಹಳ ಅಂದ್ರೆ ಟೆನ್ಷನ್. ನಾನು ಪೇರೆಂಟ್ಸ್ಗೂ ಎಲ್ಲರಿಗೂ ಹೇಳ್ತೀನಿ ಈ ಸದನದ ಮುಖಾಂತರ, ವರ್ಷ ಪೂರ್ತಿ ಪೇರೆಂಟ್ಸ್ ಸುಮ್ಮನೆ ಇದ್ಬಿಟ್ಟು ಕೊನೆಯ ದಿನ ಸರಿಯಾಗಿ ಮಾಡುವಂತ ಒತ್ತಡ ಹಾಕಿ ಅವರಿಗೆ ಮಾನಸಿಕ ಚಿತ್ರಹಿಂಸೆ ಕೊಡಬಾರ್ದು. ಪೇರೆಂಟ್ಸು ಅಷ್ಟೇ. ಆ ಚಿತ್ರಹಿಂಸೆ ಕೊಡೋದ್ರಿಂದ ಏನಾಗ್ತೈತೆ, ಅವನಿಗೆ ಏನೇನು ಓದಿರ್ತಾನೋ ಅದು ಕೂಡ ಮರ್ತೋಗ್ತೈತೆ. ಎರಡನೇದು, ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು, ಸನ್ಮಾನ್ಯ ಸಚಿವರಿಗೆ, ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ದಯವಿಟ್ಟು ಏನಾನ ಮಾಡಿ ವಾರ್ನಿಂಗ್ ಮಾಡಿ. ಇಲ್ಲ ಅಂದ್ರೆ ದಿನನಿತ್ಯ ಏನೂ ಇರಲ್ಲ, ಅದು ಲೀಕೇ ಆಗಿರಲ್ಲ ನ್ಯೂಸ್ ಇದು ಕ್ವಶನ್ ದಿನ ಆಗ್ತಾನೆ ಇರ್ತಾರೆ. ಅದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಅದನ್ನ ಓದೋದು ಬಿಟ್ಬಿಟ್ಟು ಇದನ್ನ ಓದಕ್ ಶುರು ಮಾಡ್ತಾರೆ ಆನ್ಲೈನ್ ಇದೆಲ್ಲ. ದಯವಿಟ್ಟು ತಾವು ಇವತ್ತು ಪ್ರೆಸ್ ಮೀಟ್ ಮಾಡಿ ವಾರ್ನಿಂಗ್ ಮಾಡಿ, ವಿಲ್ ಪುಟ್ ಇನ್ ದ ಜೈಲ್ ಅಂತ ಹೇಳಿ ಅವರಿಗೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಪತ್ರಿಕೆ ಹಾಕಿದ್ರೆ ವಿಲ್ ಪುಟ್ ಇನ್ ದ ಜೈಲ್ ಅಂತಾನೆ ಹೇಳಿ, ಮತ್ತೆ ಹಾಕಿ ಅವ್ರನ್ನ. ಅವಾಗ ಇವರಿಗೆ ಒಂದು ಧೈರ್ಯ ಬರುತ್ತೆ, ನಮ್ಮ ವಿದ್ಯಾರ್ಥಿಗಳಿಗೆ ಅವರು ಕೂಡ ಪಾಸ್ ಆಗ್ಲಿ. ಅದೊಂದು ಘಟ್ಟ ನಮಗೂ ಕೂಡ SLC ಅನ್ನೋದು ಒಂದು ಅಚೀವ್ ಮಾಡುವಂಥದ್ದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಕೂಡ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭ ಹಾರೈಕೆ ಮಾಡ್ತೀನಿ. ನೀವೆಲ್ಲ ನಮ್ಮ ಕನ್ನಡದವರು, ಕನ್ನಡದ ಹಿರಿಮೆಯನ್ನ ಗರಿಮೆಯನ್ನ ಇಡೀ ದೇಶಕ್ಕೆ ಬರಬೇಕಾಗಿದೆ. ನಮ್ಮ ಎಲ್ಲಾ ಜಿಲ್ಲೆಗಳು, ನಮ್ಮ ಒಂದೇ ಯಾವುದೋ ಒಂದು ಜಿಲ್ಲೆ ಮುಂದೆ ಬರಕ್ ಸಾಧ್ಯ ಇಲ್ಲ. ಎಲ್ಲಾ ಜಿಲ್ಲಾ ಅಲ್ಲಿರ್ತಕ್ಕಂಥ SLCಯ ವಿದ್ಯಾರ್ಥಿಗಳಿಗೆ ಶುಭ ಕೋರ್ತೀನಿ. ಒಳ್ಳೇದಾಗ್ಲಿ, ಅಚೀವ್ ಮಾಡಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತೀನಿ. ಮುನಿರತ್ನ ಅವರೇ, BBMP ಎಷ್ಟೊತ್ತು ಅವಕಾಶ ಕೊಡ್ತೀರಾ ಅದು ಹೇಳಿದ್ರೆ ಶುರು ಮಾಡಪ್ಪ. ನೀವು 5 ನಿಮಿಷ ಮಾತಾಡಿ. ಸಭಾಧ್ಯಕ್ಷರೇ, ಮೊದಲನೇದಾಗಿ ಬೆಂಗಳೂರು ಸಂಬಂಧಪಟ್ಟಂಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಬೆಂಗಳೂರು ಬಗ್ಗೆ ಮಾತಾಡಕ್ಕೆ ಎಲ್ಲಿಂದ ಬರಬೇಕು ಅನ್ನೋದು ಫಸ್ಟ್ ಯೋಚನೆ 69 ಅಲ್ಲಿ ಕೇಳಿದ್ದಾರೆ. 69 ಕೇಳಿ, 69 ಬೆಂಗಳೂರು ಬಗ್ಗೆ ಮಾತಾಡಕ್ಕೆ ಎಲ್ಲಿಂದ ಬರಬೇಕು ಅನ್ನೋದು ಫಸ್ಟ್ ಯೋಚನೆ ಮಾಡ್ತಾ ಇದ್ದೀರಿ ಸಭಾಧ್ಯಕ್ಷರೇ. ಮನೆಯಿಂದಲೇ ಬರಬೇಕಲ್ಲ. ಬೆಂಗಳೂರಿನ ಆಳಿರೋಂಥದ್ರಲ್ಲಿ ಮೊದಲನೇದಾಗಿ ನಮಗೊಂದು ಶಾಸನ ಸಿಕ್ಕಿದೆ ಸಭಾಧ್ಯಕ್ಷ, ಬೇಗೂರು ಶಾಸನ. ಬೆಂಗಳೂರು ಅನ್ನೋದು ಅಲ್ಲಿದೆ, ಅಲ್ಲಿಂದನೇ ಪ್ರಾರಂಭ. ಅಲ್ಲಿಂದ ಪ್ರಾರಂಭ ಆಗಿ ಚೋಳರು ಬರ್ತಾರೆ. ಚೋಳರು ಬಂದ ಮೇಲೆ ಮರಾಠರು ಬರ್ತಾರೆ. ಕೆಂಪೇಗೌಡರು ಕಟ್ಟೋದು 500ರಲ್ಲಿ, ಅದಕ್ಕೆ ಹಿಂದಕ್ಕೆ ನಾನು ಹೇಳ್ತಾ ಇರೋದು. ಮರಾಠರು ಆದ್ಮೇಲೆ ಬೀದರ್ ಸುಲ್ತಾನರು ಬರ್ತಾರೆ. ಬೀದರ್ ಸುಲ್ತಾನರು ಬಂದ್ಮೇಲೆ ಹೈದರಾಲಿ ಬರ್ತಾರೆ. ಹೈದರಾಲಿ ಆದ್ಮೇಲೆ ಮೈಸೂರು ಸಂಸ್ಥಾನ ಬಂದು ಬೆಂಗಳೂರನ್ನ ಖರೀದಿ ಮಾಡ್ತಾರೆ. ಬೇಕಾದ್ರೆ ಇತಿಹಾಸ ತಾವು ಚೆಕ್ ಮಾಡ್ಕೋಬೇಕು. ಆಯ್ತು, ಹೋಗ್ಲಿ. ಅದಾದ್ಮೇಲೆ ನಾವು ರಾಜ್ಯ ಸರ್ಕಾರ ನಾವು ಬರ್ತೀವಿ. ಸ್ವಾತಂತ್ರ್ಯ ಆದ್ಮೇಲೆ ನಾವು ಬಂದ ಮೇಲೆ ಏನೇನಾಗಿದೆ, ಬ್ರಿಟಿಷ್ ಅವರು ಬಂದ ಮೇಲೆ ಏನೇನು ಕೊಟ್ಟರು. 1864ರಲ್ಲಿ ನಮಗೆ ಟ್ರೈನ್ ಕೊಡ್ತಾರೆ. ಟ್ರೈನ್ ಕೊಟ್ಟಾಗ ಬಿಷಪ್ ಕಾಟನ್ನು, ಬಾಲ್ಡವಿನು, ಸೆಂಟ್ ಜೋಸೆಫ್ ಇವೆಲ್ಲ ಆ ಕಡೆ ಹೋಗ್ತವೆ. ಏನೋ ಕೆಂಪೇಗೌಡರು ಕಟ್ಟಿದ ಪೇಟೆಗಳಿಂದ ನಾವು ಬದುಕ್ತೀವಿ. ಈ ಕಡೆ ರಾಜಾ ಮಿಲ್ಲು, ಬಿನ್ನಿ ಮಿಲ್ಲು, ಮಿನರ್ವಾ ಮಿಲ್ಲು ಇವ್ರನ್ನ ಇಟ್ಕೊಂಡು ನಾವು ಬದುಕ್ತೀವಿ. ಅಂದ್ರೆ ಬೆಂಗಳೂರು ನಗರ ದಂಡು ನಗರ ಆಗತ್ತೆ. ಹಂಗಾಗಿ ನಾವು ಬೆಳ್ಕೊಂಬಂದಿರೋ ದಾರಿ ಇದು. ಶಾರ್ಟ್ ಆಗಿ ಹೇಳ್ಕೊಂಡು ಹೋಗ್ತೀರಿ. ಸ್ವಾತಂತ್ರ್ಯ ಬಂದು 23 ವರ್ಷ ಆಗಿರುತ್ತೆ ಸಭಾಧ್ಯಕ್ಷರೇ. ಇಡೀ ಬೆಂಗಳೂರು ನಗರದಲ್ಲಿ 24 ಫ್ಲೋರ್ ಕಟ್ಟಿರೋಂಥವ್ರು ಯಾರೂ ಇರಲಿಲ್ಲ ಸಭಾಧ್ಯಕ್ಷರೇ. ಯಾವ ಶೋಭಾನೂ ಇಲ್ಲ, ಯಾವ ಎಂಬಸಿ ಇಲ್ಲ, ಯಾವ ಪ್ರೆಸ್ಟೇಜು ಇಲ್ಲ. ಫಸ್ಟ್ ಟೈಮ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅವರು ಸ್ವಾತಂತ್ರ್ಯ ಬಂದು 23 ವರ್ಷಕ್ಕೆ 24 ಫ್ಲೋರ್ MG ರೋಡಲ್ಲಿ ಯುಟಿಲಿಟಿ ಬಿಲ್ಡಿಂಗ್ ಕಟ್ತಾರೆ. ಆ ಯುಟಿಲಿಟಿ ಬಿಲ್ಡಿಂಗ್ ಕಟ್ಟೋದಕ್ಕೋಸ್ಕರ ಆವತ್ತಿನ ಪ್ರೆಸಿಡೆಂಟು ವಿ ಗಿರಿ ಅವರು ಬರ್ತಾರೆ. ಯಾವತ್ತು ಬರ್ತಾರೆ ಅಂದ್ರೆ ಶನಿವಾರ 12ನೇ ತಾರೀಕು ಸೆಪ್ಟೆಂಬರ್ 1970ರಲ್ಲಿ ಬರ್ತಾರೆ. ಗುದ್ಲಿ ಪೂಜೆ ಮಾಡ್ತಾರೆ. ಇವತ್ತು ನಾನೊಬ್ಬ ಪ್ರೊಡ್ಯೂಸರು. ಯಾವ ಕಂಟ್ರಿನಲ್ಲೂ ಮಲ್ಟಿಪ್ಲೆಕ್ಸ್ ಇರಲಿಲ್ಲ. ಒಂದು ಕಾಂಪ್ಲೆಕ್ಸ್ ಒಳಗಡೆ ಒಂದು ಥಿಯೇಟರ್ ತರಬೇಕು ಅಂತ ಯಾರನ್ನು ಹೇಳಿದ್ರೆ ಆವತ್ತಿನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವರು. ಬೆಂಗಳೂರು ಬೆಳೆದು ಬರ್ತಾ ಇರೋ ದಾರಿ. ಅದಾದ್ಮೇಲೆ ನಮಗೆ
ಬೆಂಗಳೂರಿನ 1900 ಇಸ್ವಿಯಲ್ಲಿ ಜನಸಂಖ್ಯೆ ಸಭಾಧ್ಯಕ್ಷರೇ, ಬೆಂಗಳೂರು ನಗರ ಜನಸಂಖ್ಯೆ 1970ರಲ್ಲಿ 16ರಿಂದ 17 ಲಕ್ಷ ಇತ್ತು. 1970 ಆವತ್ತಿನ ದಿನ ವಿ ಗಿರಿಯವರು ಬಂದು ಗುದ್ಲಿ ಪೂಜೆ ಮಾಡಿದಾಗ ಬೆಂಗಳೂರಿನ ಜನಸಂಖ್ಯೆ, ಆವತ್ತಿನ ಟ್ಯಾಕ್ಸ್ ಎಷ್ಟಿರುತ್ತೆ, ಆವತ್ತಿನ ಬಡ್ಜೆಟ್ ಎಷ್ಟಿರುತ್ತೆ, ಆವತ್ತು ತಗೊಂಡಂತ ತೀರ್ಮಾನ ಆ ಕಟ್ಟಡ ಈ ತರ ಹಂತ ಹಂತವಾಗಿ ಬಂತು. ಅದಾದ್ಮೇಲೆ ಇದ್ಕಿದ್ದಂಗೆನೆ ಬೆಂಗಳೂರು ಬಹಳ ಫಾಸ್ಟ್ ಆಗಿ ಹೋಯ್ತು. ಏಕಾಏಕಿ 1986ರಲ್ಲಿ ಸಾರ್ಕ್ ಸಮ್ಮೇಳನ, ಆವತ್ತು 42 ಲಕ್ಷ ಜನಸಂಖ್ಯೆ. ಉತ್ತರಕ್ಕೆ ಮೇಕ್ರಿ ಸರ್ಕಲ್ ಆಚೆ ಊರಿಲ್ಲ, ಮಣ್ ರೋಡು. ಪಶ್ಚಿಮಕ್ಕೆ ನವರಂಗ್ ಆಚೆ ಊರಿಲ್ಲ, ಮೋದಿ ಹಾಸ್ಪಿಟಲ್ ಆಚೆ. ಈ ಕಡೆ ಆಡ್ಗೋಡೆ ಆಚೆ ಊರಿಲ್ಲ. ಬೆಂಗಳೂರು ನಗರಕ್ಕಿದ್ದ ಶಾಸಕರು ಬರೀ 12 ಜನ. ಗೊತ್ತಾ ಸಭಾಧ್ಯಕ್ಷರೇ? ಸೌತ್ ಅಂದ್ರೆ ಜಯನಗರ, ಬಸವನಗುಡಿ. ಈಸ್ಟ್ ಅಂದ್ರೆ ಭಾರತಿ ನಗರ, ಶಾಂತಿನಗರ. ನಾರ್ತ್ ಅಂದ್ರೆ ಜೈಮಾಲು, ಶಿವಾಜಿನಗರ. ವೆಸ್ಟ್ ಅಂದ್ರೆ ಮಲ್ಲೇಶ್ವರ, ರಾಜಾಜಿನಗರ. ಸೆಂಟ್ರಲ್ ಅಂದ್ರೆ ಚಿಕ್ಕಪೇಟೆ, ಗಾಂಧಿನಗರ. ಸೌತ್ ವೆಸ್ಟ್ ಅಂದ್ರೆ ಬಿನ್ನಿಪೇಟೆ, ಚಾಮರಾಜಪೇಟೆ. ಇಷ್ಟೇ ಬೆಂಗಳೂರು. ಇದಕ್ಕೆ ಮೇಲೆ ಬೆಂಗಳೂರು ಇರಲಿಲ್ಲ. ಇವತ್ತು ಬೆಂಗಳೂರು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಎಲ್ಲೋಗಿ ನಿಲ್ತಾ ಇದೆ? ಅಧಿಕಾರಿಗಳು ಜಾಸ್ತಿ ಆಗಿ ಇವಾಗ ಇಷ್ಟೊತ್ತು ಸತೀಶ್ ರೆಡ್ಡಿ ಅವ್ರು ಮಾತಾಡೋ ಸ್ಕ್ವೇರ್ ಫೀಟ್ಗೆ ಲಂಚ ಕೇಳ್ತಾರೆ ಅಂದೇಟ್ಗೆ ಸಾಕ್ಷಿ ಕೇಳಿದ್ರು. ಸಾಕ್ಷಿ ಕೊಡೋಕ್ಕಾಗಲ್ಲ ಸಭಾಧ್ಯಕ್ಷರೇ. ಯಾರನ್ನಾರು ಕರ್ಕೊಂಡೋಗಿ ಮಂಪರ್ ಪರೀಕ್ಷೆಗೆ ಹಾಕಿರ ಮಂಪರ್ ಪಕ್ಷ ಮಿಷಿನ್ ಹೊಡೆದೋಗ್ಬಿಡ್ತಾರೆ ಸಭಾಧ್ಯಕ್ಷರೇ. ಸಿಗಲ್ಲ ಉತ್ತರ. ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಉದಾಹರಣೆ ಕೊಡ್ಬೇಕಲ್ಲ. ಈಗ ನಾವು ಲಂಚ ಇಲ್ಲ ಅಂತ ಹೇಳ್ತಾರೆ, ಲಂಚ ಹೌದು ಅಂತಾರೆ, ಏನಾದ್ರು ಒಂದು ಸಾಕ್ಷಿ ಬೇಕಲ್ಲ. ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡುತ್ತೆ ಸಭಾಧ್ಯಕ್ಷರೇ. ಏನಂತ ಕೊಡುತ್ತೆ ಅಂದ್ರೆ, ಇಂಡಸ್ಟ್ರಿಯಲ್ ಲ್ಯಾಂಡ್ ಅಲ್ಲಿ ರೆಸಿಡೆನ್ಷಿಯಲ್ ಯಾವುದು ಕನ್ವರ್ಷನ್ ಆಗಲಿ, ಚೇಂಜ್ ಆಫ್ ಲ್ಯಾಂಡ್ ಆಗಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೂ ಸಹ ಇಂಡಸ್ಟ್ರಿಯಲ್ ಏರಿಯಲ್ಲಿ ಇರುವಂತ ಒಂದು ಆಸ್ತಿ, ಇದರಲ್ಲಿ ಬ್ಲೂ ಮಾರ್ಕ್ ಮಾಡಿದ್ದೀನಿ ನೋಡಿ ಸಭಾಧ್ಯಕ್ಷರೇ. ಇದು ಇಲ್ಲಿ ಗುರುಗುಂಟೆಪಾಳ್ಯ ಜಂಕ್ಷನ್ ಸಭಾಧ್ಯಕ್ಷರೇ. ಇವತ್ತು ನಮ್ಮ ರಾಜ್ಯಕ್ಕೆ ಬರುವಂತ 70% ನ್ಯಾಷನಲ್ ಹೈವೇನಲ್ಲಿ ಗುರುಗುಂಟೆಪಾಳ್ಯಕ್ಕೆ ಬರುತ್ತೆ. ಗುರುಗುಂಟೆಪಾಳ್ಯದ ಕಾರ್ನರ್ ಅಲ್ಲಿ ಒಂದು 5 ಎಕರೆ ಜಮೀನು ಗೋದ್ರೇಜ್ ಅವರು ಬರ್ತಾನೆ ಸಭಾಧ್ಯಕ್ಷರೇ. ಅದು ಒಂದು ಇಂಡಸ್ಟ್ರಿಯಲ್ ಫ್ಯಾಕ್ಟರಿ ಕೊಟ್ಟಾಗ ನಾನೊಂದು ಪತ್ರ ಬರೀತೇನೆ. ಈ ಕಡೆ ಡಿಫೆನ್ಸ್ ಲ್ಯಾಂಡ್ ಇದೆ, ಈ ಕಡೆ ನಮಗೆ ಅಂಡರ್ ಪಾಸಿಗೆ ಜಾಗ ಇದೆ, ಫೇಸ್ 3 ಮೆಟ್ರೋ ಬರ್ತಾ ಇದೆ, ಹಾಗಾಗಿ ಇದನ್ನ ಪ್ಲಾನ್ ಸ್ಯಾಂಕ್ಷನ್ ಕೊಡಬೇಡಿ, ನಮ್ಮ ಎಲ್ಲ ಡ್ರಾಯಿಂಗ್ಗಳನ್ನ ಚೆಕ್ ಮಾಡಿ, ನಮ್ಗೆಲ್ಲೂ ತೊಂದರೆ ಇಲ್ಲ ಅಂದ್ರೆ ನೀವು ಪ್ಲಾನ್ ಸ್ಯಾಂಕ್ಷನ್ ಮಾಡಿ ಅಂತ ಕೊಡ್ತೇನೆ. ಆದರೂ ಸಹ ನನ್ನ ಲೆಟರ್ನ ನಾನು ನೇರವಾಗಿ ಉಪಮುಖ್ಯಮಂತ್ರಿಗಳಿಗೆ ಬರೆದಿದ್ದೀನಿ, ಆಯುಕ್ತರಿಗೆ ಬರೆದಿದ್ದೀನಿ, ಮುಖ್ಯ ಆಯುಕ್ತರಿಗೂ ಬರೆದಿದ್ದೀನಿ. ಆದರೆ ನನ್ನ ಲೆಟರ್ ಎಲ್ಲೋಯ್ತೋ ಗೊತ್ತಿಲ್ಲ ಸಭಾಧ್ಯಕ್ಷರೇ. ನೋಡಿದ್ರೆ ಪ್ಲಾನೇ ಸ್ಯಾಂಕ್ಷನ್ ಆಗ್ಬಿಟ್ಟಿದೆ. ಮೊನ್ನೆ ಕರ್ಕೊಂಡೋದೆ ಮೆಟ್ರೋ ಅವ್ರನ್ನ, ಬನ್ರಪ್ಪ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಪಕ್ಷದಲ್ಲಿ ಎಷ್ಟು ಸ್ಟೇಷನ್ ನೋಡ್ಬೇಕು ನಾನು ಅಂತ. ಯಾತಕ್ಕೆ ನಾನು ಅದನ್ನು ಮಾಡಿದೆ ಅಂದ್ರೆ, ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅವಧಿನಲ್ಲಿ ಫೇಸ್ 3 ಮೆಟ್ರೋ ಸ್ಯಾಂಕ್ಷನ್ ಆಗಿತ್ತು. ಇದು ತಮ್ಮ ಗಮನಕ್ಕಿರಲಿ. ಆ ಮೆಟ್ರೋ ಫೇಸ್ 3ನಲ್ಲಿ ಈ ಜಾಗನೂ ಸಹ ಸ್ಟೇಷನ್ಗೆ ಮಾರ್ಕ್ ಆಗಿದೆ. ನಾನೇನು ಗೋದ್ರೇಜ್ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ. ಇವತ್ತು ಗೋದ್ರೇಜ್ ಪ್ರಾಪರ್ಟಿ ಅಕ್ವಿಜೇಷನ್ ಮಾಡೋಕ್ಕಾಗಲ್ಲ, ಬಿಲ್ಡಿಂಗ್ ಬಂತು, ಈಗ ಅವನು ಕಟ್ತಾ ಇದ್ದಾನೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇದು, ಆದರೂ ಉಲ್ಲಂಘನೆ ಆಯಿತು. ನಾನು ಬರೆದಿರೋ ಪತ್ರ ಡಸ್ಟ್ಬಿನ್ಗೆ ಹೋಯ್ತು ಅಂದ್ರೆ ಗೋದ್ರೇಜ್ ಒಂದು ಮೇಲ್ಗೈ ಸಾಧಿಸ್ತಾ ಅಂದ್ರೆ ಅಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಸಭಾಧ್ಯಕ್ಷರೇ. ಆಮೇಲೆ ಸಾಕ್ಷಿ ಕೇಳಿದ್ರಲ್ಲ, ಅದಕ್ಕೆ ನಾನು ಹೇಳ್ತಾರೆ ಭ್ರಷ್ಟಾಚಾರ ನಡೆದಿಲ್ಲ. ಭ್ರಷ್ಟಾಚಾರ ನಡೀದೇನೆ. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ, ಮೆಟ್ರೋ ಸ್ಟೇಷನ್ ಇವಾಗ ಜಾಗ ಇಲ್ಲ, ಎಲ್ಲ ಆಗೋಯ್ತು. ಇದು ಬಿಡಿ ಸಭಾಧ್ಯಕ್ಷರೇ, ಇದು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಅವರು ತೀರ್ಮಾನ ಕೊಡಲಿ. ಇದಾದ್ಮೇಲೆ ಬೆಳಗಾಂ ಅಧಿವೇಶನ ಸಭಾಧ್ಯಕ್ಷರೇ, ಬೆಳಗಾಂ ಅಧಿವೇಶನದಲ್ಲಿ 1 ಎಕರೆ 36 ಗುಂಟೆ ಜಮೀನಿರುತ್ತೆ. ಒಂದು ಸರ್ಕಾರದ ಸ್ಥಳ ಲೀಸಿಗೆ ಅವನು ಅಪ್ರೋಚ್ ಮಾಡ್ತಾನೆ.
ಲೀಸಿಗೆ ಕೇಳಿದಾಗ ಲೀಸು ಕೊಡಲ್ಲ ಅಂತ ಹೇಳ್ತಾರೆ. ನನಗೆ ಹೌಸಲ್ಲಿ ಉತ್ತರ ಕೊಟ್ಟರೆ ಸಭಾಧ್ಯಕ್ಷರೇ, ಇದು ನಾನೇನು ಬೇರೆದು ಯಾವುದು ಹೇಳ್ತಾ ಇಲ್ಲ. ಇದರಲ್ಲಿ ಏನು ಹೇಳ್ತಾರೆ, ಆವತ್ತಿನ ರಾಮಲಿಂಗಾರೆಡ್ಡಿ ಮುಜರಾಯಿ ಅವ್ರು ಹೇಳಿರೋದು ದಾಖಲೆ ಇದು. ತಮ್ಗೆ ಹೇಳಿರೋದು ಸಭಾಧ್ಯಕ್ಷರೇ, ಇದು ನನಗಲ್ಲ, ತಮ್ಮ ಪೀಠಕ್ಕೆ ಹೇಳಿರೋದು. ಅದನ್ನೇನು ತೀರ್ಮಾನ ತಗೊಳ್ಳಿ, ತಮ್ಮ ಪೀಠಕ್ಕೆ ಸುಳ್ಳು ಹೇಳಿರೋದು ಇದು. ಯಾಕಂದ್ರೆ ಭ್ರಷ್ಟಾಚಾರ ನಡೆದಿಲ್ಲ. ಮಾನ್ಯ ಅಧ್ಯಕ್ಷರೇ, ಇದು ಮುಜರಾಯಿ ದೇವಸ್ಥಾನದ ಮುಜರಾಯಿ ಇಲಾಖೆಗೆ ಸಲ್ಲುತ್ತದೆ ಹೊರತು ಬೇರೆ ಯಾವುದಕ್ಕೂ ಕೊಡುವುದಿಲ್ಲ, ನಾವು ತೆಗೆದುಕೊಳ್ಳುತ್ತೇವೆ. ಇದು ತಮಗೆ ಹೇಳಿರೋದು, ಸಭಾಧ್ಯಕ್ಷರಂತ ಹೇಳಿರೋದು, ಇದು ದಾಖಲೆ. ಇದು ಆಗಿದ್ದ ತಕ್ಷಣ ಇದನ್ನ ಲೀಸಿಗೆ ಕೊಡ್ತಾರೆ. ಲೀಸಿಗೆ ಕೊಡೋಕೆ ಮುಂಚಿತವಾಗಿ ಇದೇ ವ್ಯಕ್ತಿ ಹಿಂದೆ ಲೀಸಿಗೆ ತಗೊಂಡು ಬಾಡಿಗೆ ಕೊಟ್ಟಿಲ್ಲ ಅಂತೇಳಿ DC ಅದನ್ನ ಮುಟ್ಗೋಲು ಹಾಕೋಬೇಕು ಅಂತಾರೆ. ಆವತ್ತು ಇದೇ ಸಭೆಯಲ್ಲಿ 190-200 ಕೋಟಿ ರೂಪಾಯಿ ಬೆಲೆ ಬಾಳಂತ ಆಸ್ತಿ ಇದು, ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹೌಸಲ್ಲಿ ಕೊಟ್ಟಿರೋ ಉತ್ತರ ಬೆಳಗಾಂ ಅಧಿವೇಶನ, ಅಲ್ಲಿ ಕೊಟ್ಟಿರೋದು 13-12-23 ಕೊಟ್ಟಿರೋದು. ಒಂದು ವರ್ಷದಲ್ಲೇ ಲೀಸಿಗೆ ಕೊಟ್ಬಿಟ್ರು 30 ವರ್ಷ. ದುರಂತ ಏನ್ ಗೊತ್ತಾ ಸಭಾಧ್ಯಕ್ಷರೇ, ಆ ಜಾಗದ 100 ಮೀಟರ್ 1.25 ಎಕರೆ ಜಾಗ ಇಟ್ಕೊಂಡು ಪಕ್ಕದಲ್ಲಿ 45,000 ಸ್ಕ್ವೇರ್ ಫೀಟ್ ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, 100 ಮೀಟರ್ಸ್ 45,000ಕ್ಕೆ ಎಲ್ಲ ಮನೆ ದೀಪ ಹಾರಿಸ್ಬೇಕೀಗ. ಆ ಮನೆಗಳೆಲ್ಲ ಹೊಡಿಬೇಕು, ಅಲ್ಲಿ ಮೆಟ್ರೋ ಸ್ಟೇಷನ್ ಮಾಡಬೇಕು, ಇವನಿಗೆ ಲೀಸಿಗೆ ಕೊಡಬೇಕು, ಈ ಮನೆಗಳು ಹೊಡಿಬೇಕು. ಎಷ್ಟು ಇಲ್ಲಿಂದ ನಮ್ಮ ಗೇಟ್ ಅಷ್ಟು ದೂರನೇ ಇಲ್ಲ ಸಭಾಧ್ಯಕ್ಷರೇ. ಭ್ರಷ್ಟಾಚಾರ ನಡೆದಿಲ್ಲ ಸಭಾಧ್ಯಕ್ಷರೇ, ಗೊತ್ತಿರಲಿ ತಮಗೆ. ಯಾಕಂದ್ರೆ ದಾಖಲೆ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ. ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಲ್ಲ ಅಂತಾರೆ ಮೆಟ್ರೋ ಫೇಸ್ 3ನಲ್ಲಿ. ಇವತ್ತಿಲ್ಲಿ ಅಕ್ವಿಜೇಷನ್ ಮಾಡ್ತಾವ್ರಲ್ಲ, ಇದಕ್ಕೆ ಯಾರ ಹಣ ಹೋಗೋದು? ಇದರಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಇವತ್ತು ಮೆಟ್ರೋ ಕೊಡಬೇಕಾಗಿರೋದು. ಆದರೆ ಒಬ್ಬ ಸಂಸ್ಥೆಯವನಿಗೆ ಕೊಟ್ಟಿದ್ದಾರೆ ಸ್ಥಳನ, ಕೊಡಲ್ಲ ಅಂತೇಳಿ ಹೌಸಿಂದ ಕೊಡ್ತಾರೆ. ಗೋದ್ರೇಜ್ ಅವ್ನು ಕೊಡಬೇಡ ಅಂದ್ರೆ ಪ್ಲಾನ್ ಸ್ಯಾಂಕ್ಷನ್ ಮಾಡ್ತಾರೆ ಇಂಡಸ್ಟ್ರಿಯಲ್ನ. ಸುಪ್ರೀಂ ಕೋರ್ಟ್ ಆದೇಶ ಇದು. 1-2 ಸಭಾಧ್ಯಕ್ಷರು ನಡೀತಾ ಇರೋದು. ಇದೆಲ್ಲ ಬಿಡಿ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಎದುರುಗಡೆ ಹೇಳಿದ್ದೀನಿ, ಅವ್ರು ತೀರ್ಮಾನ ತಗೊಳ್ತಾರೆ. ಪಾಪ ಇಲ್ಲಿ ಎಲ್ಲರೂ ನಾವೆಲ್ಲ 224 ಜನ ಇದ್ದೀವಿ. ಯಾರಿಗೂ ಕೂಡಲೇ ಸಾಹುಕಾರ ಆಗೋಂಥ ಐಡಿಯಾ ಯಾರಿಗೂ ಬರ್ತಾ ಇಲ್ಲ ಸಭಾಧ್ಯಕ್ಷರೇ. ಬಹುಶಃ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡು ಕೋಟಾ ನೋಟ್ ಹೊಡೆದ್ರು ಅಷ್ಟು ಬೇಗ ಸಾಹುಕಾರ ಆಗಕ್ಕಾಗಲ್ಲ ಸಭಾಧ್ಯಕ್ಷರೇ. ಅದಕ್ಕಿಂತ ವೇಗವಾಗಿ ಬೆಳೆಯುವಂಥದ್ದು ಬೆಂಗಳೂರಲ್ಲಿ ನಡೀತಾ ಇದೆ ಸಭಾಧ್ಯಕ್ಷರೇ. ಅದಕ್ಕೆ ಉದಾಹರಣೆ ಹೇಳ್ತೀನಿ. ಒಂದು 160 ಕಿಲೋಮೀಟರ್ ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನಲ್ಲಿ ರೋಡ್ ಮಾಡೋದು ನಡೀತಾ ಇದೆ. ರಾಜಕಾಲುವೆ ಪಕ್ಕದಲ್ಲಿ ಎಷ್ಟು ಗೊತ್ತಾ ರೋಡ್ ಬಿಡ್ತು ಸಭಾಧ್ಯಕ್ಷರೇ? ಯಾವತ್ತನ್ನ ನೋಡಿದ್ದೀರಾ? ರಾಜಕಾಲುವೆ ಪಕ್ಕದಲ್ಲಿ 30 ಮೀಟ್ರು ಸೆಂಟರ್ ಪಾಯಿಂಟ್ ಇಂದ ಆ ಕಡೆ 30 ಮೀಟ್ರು. ಉದ್ದೇಶ ಏನು ಗೊತ್ತಾ ಸಭಾಧ್ಯಕ್ಷರೇ? ರಾಜಕಾಲುವೆ ಪಕ್ಕದಲ್ಲಿರೋ ಜಮೀನು 2.5-3 ಕೋಟಿ ಸಭಾಧ್ಯಕ್ಷರೇ. ರಸ್ತೆ ಇಲ್ಲ, ಅದಕ್ಕೆ ರಸ್ತೆನೇ ಇಲ್ಲ. ಈಗ 30 ಮೀಟರ್ ರೋಡ್ ಮಾಡಿದ್ರೆ 3 ಕೋಟಿ ರೂಪಾಯಿ ಜಮೀನು ಎಷ್ಟಕ್ಕೆ ಬೆಲೆ ಬಾಳೋದು ಗೊತ್ತಾ ಸಭಾಧ್ಯಕ್ಷರೇ? ಕೂಡಲೇ 43,560 ಅಡಿ ಒಂದು ಎಕರೆಗೆ. ಅಣ್ಣ ಸೂಕ್ಷ್ಮ ಗಮನಿಸಬೇಕು. 1 ಎಕರೆಗೆ 43,560 ಅಡಿ ಇಂಟು 3 1,30,30,680 ಅಡಿ ಆಗತ್ತೆ. ಪ್ರೀಮಿಯಂ ಎಫ್ಐಆರ್ ಬೇರೆ ತಂದಿದೆ ಸರ್ಕಾರ. ಏನೋ ಅದು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರೀಮಿಯಂ ಎಫ್ಐಆರ್ 40%. ಆ 40% ಪ್ಲಸ್ TDR 20%. 40%ಗೆ ಎಷ್ಟಾಗತ್ತೆ ಅಂದ್ರೆ 1,82,952 ಸ್ಕ್ವೇರ್ ಫೀಟ್ ಆಗತ್ತೆ. 40% ಆಡ್ ಮಾಡಿದ್ರೆ, ಆ 40%ಗೆ TDR 20% ಆಡ್ ಮಾಡಿದ್ರೆ 2,19,542 ಸ್ಕ್ವೇರ್ ಫೀಟ್ ಆಗತ್ತೆ. 1 ಎಕರೆ ಲ್ಯಾಂಡ್ ರಾಜಕಾಲುವೆ ಪಕ್ಕದಲ್ಲಿರೋದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಆಗತ್ತೆ. 30 ಮೀಟರ್ ರೋಡ್ ತೋರಿಸಿದ್ರೆ. ಈಗ ಪ್ಲಾನ್ ಸ್ಯಾಂಕ್ಷನ್ ಆಗೋಯ್ತು. ಅಲ್ಲಿ ಬರ್ತಾರೆ ಬಿಲ್ಡರ್ಗಳು. ಬಿಲ್ಡರ್ ಅಲ್ಲೇ ಕ್ಯೂ ಅಲ್ಲಿ ನಿಂತಿದ್ದಾರೆ ರಾಜಕಾಲುವೆ ಪಕ್ಕದಲ್ಲಿ ಜಮೀನು ತಗೊಳಕ್ಕೆ. ಇದಕ್ಕೆ ಇವಾಗ ವ್ಯಾಲ್ಯೂ ಫಿಕ್ಸ್ ಮಾಡೋಣ ಸಭಾಧ್ಯಕ್ಷರೇ. 1 ಎಕರೆ ಇವತ್ತು 1 ಸ್ಕ್ವೇರ್ ಫೀಟ್ ಅಪಾರ್ಟ್ಮೆಂಟ್ಸ್ ಬೆಂಗಳೂರಲ್ಲಿ ಎಲ್ಲೇ ಹೋದ್ರೂ ಸಹ 15,000 ರೂಪಾಯಿ ಬೆಲೆ ಬಾಳುತ್ತೆ.
ತಗೊಂತಾರೆ. ಅದು ಉತ್ತರ ಭಾರತದವ್ರು ತಗೊಂತಾರೋ ದಕ್ಷಿಣ ಭಾರತದಲ್ಲಿರೋರು ತಗೊಳ್ತಾರೆ. ಅದ್ರ ಬೆಲೆ 15,000 ರೂಪಾಯಿ ಮಾಡಿದ್ರೆ 329,31,36,36,000 ರೂಪಾಯಿ ಆಗತ್ತೆ. ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಲ್ಲ ಸಭಾಧ್ಯಕ್ಷರೇ, ಅದಕ್ಕೆ ಬಂದ್ಬಿಟ್ಟು ಸುಮಾರು 65,86,26,000 ಆಗತ್ತೆ. 3 ಕೋಟಿ ಬೆಲೆ ಬಾಳುವಂತ ಜಮೀನಲ್ಲಿ ಲಾಭ ಎಷ್ಟು ಗೊತ್ತಾ?